ನನಗೆ ಕುತ್ತಿಗೆ ನೋವು ಸಿಕ್ಕಾಪಟ್ಟೆ ಇತ್ತು. ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಪಂಚಕರ್ಮ ಅಂದರೆ ನಮ್ಮ ದೇಹ ಹಾಗೂ ಮನಸ್ಸಿನ ವಿಷವನ್ನು ಹೊರಹ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಪಿಟಿಕೆ ಹಾಕಲ್ಲ, ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಇವತ್ತಿನ ಡಿಜಿಟಲ್ ಲೈಫಲ್ಲಿ ಹಾಗೂ ಕೆಮಿಕಲ್ ಮಿಶ್ರಿತ ಆಹಾರದಿಂದ ನಮಗೆ ಬೆನ್ನು ನೋವು, ಕುತ್ತಿಗೆ ನೋವು, ತಲೆ ನೋವು, ಮೊಣಕಾಲು ನೋವು, ಮೊಣಕೈ ನೋವು ಇದೆಲ್ಲ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಎಲ್ಲಿ ನೋಡು ನಾನು ವಾಕಿಂಗ್ ಹೋಗಿರ್ತೀನಿ, ಪಾರ್ಕಿಗೆ ಹೋಗಿರ್ತೀನಿ, ಕೈ ನೋವು, ಮೊಣಕಾಲು ನೋವು ಅಂತ ತುಂಬ ಜನ ಹೇಳ್ತಾರೆ. ನನಗೂ ಈ ಥರವಾದ ಒಂದು ಸಮಸ್ಯೆ ಇತ್ತು. ಆ ಸಮಸ್ಯೆನ ನಾನು ಹೇಗೆ ಸರಿ ಮಾಡಿಸ್ಕೊಂಡೆ, ನಾನು ಯಾವ ಪದ್ಧತಿನ ಯೂಸ್ ಮಾಡಿದೆ ಅಂತ ಹೇಳ್ತೀನಿ. ನನ್ನ ವಿಡಿಯೋನು ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ಪಂಚಕರ್ಮ ಎಂದರೆ ನಮ್ಮ ದೇಹ ಹಾಗೂ ಮನಸ್ಸಿನ ವಿಷವನ್ನು ಹೊರಹಾಕುವುದು. ಪಂಚಕರ್ಮ ಎಂದರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು. ಪಂಚಕರ್ಮ ಎಂದರೆ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುವುದು. ಹೌದು ಫ್ರೆಂಡ್ಸ್, ನಾನು ನನ್ನ ಪಂಚಕರ್ಮ ಪದ್ಧತಿಯ ಮೂಲಕ ನನ್ನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡೆ. ಈ ವಿಷಯನ ನಾನು ಎಲ್ಲ ಜನರಿಗೂ ನಾನು ತಲುಪಿಸಬಾರ್ದು ಅಂತ ಹೇಳಿ ಇವತ್ತು ನಿಮ್ಮ ಮುಂದೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ವಿತ್ ಪ್ರೂಫ್ ಸಮೇತ. ಇದು ನನ್ನ ಪ್ರಾಬ್ಲಮ್ ನೋಡಿ. ಸ್ಲೈಟ್ ರಿಡಕ್ಷನ್ ಇನ್ ದ ಹೈಟ್ ಆಫ್ C5cc ಇಂಟರ್ವರ್ಟಿಕಲ್ ಡಿಸ್ಕ್ ಸ್ಪೇಸಸ್, ಸ್ಟ್ರೆಂಥನಿಂಗ್ ಆಫ್ ಸರ್ವೈಕಲ್ ಸ್ಪೇನ್. ಇದು ನನ್ನದು ಪ್ರಾಬ್ಲಮ್ ಇತ್ತು. ಇಲ್ಲಿ ನೋಡ್ಬೋದು, ನನ್ನ ಹೆಸರು ದೀಪಾ ಮಹೇಂದ್ರಕರ್ ಅಂತ ಹೇಳಿ. ನಾನು ಪಂಚಕರ್ಮದ ಮೂಲಕ ನನ್ನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡೆ. ನಿಮಗೂ ಏನಾದರೂ ಈ ಥರ ಪ್ರಾಬ್ಲಮ್ ಇತ್ತು ಅಂತ ಹೇಳಿದರೆ ನೀವು ಪಂಚಕರ್ಮನ ನೀವು ಹೋಗಿ ನಾನಿನ್ನೂ ಉಪಯುಕ್ತವಾದ ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀನಿ. ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಪಂಚಕರ್ಮದಿಂದ ನಾನು ನನ್ನ ಕುತ್ತಿಗೆ ನೋವನ್ನು ಕಡಿಮೆ ಮಾಡಿಕೊಂಡೆ. ಇನ್ನೂ ಯಾಕೆ ತಡ ಮಾಡ್ತಾ ಇದ್ದೀರಾ? ನಿಮಗೇನಾದರೂ ನೋವಿದ್ದರೆ ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಏನಾದರೂ ಅಂತ ಕುತ್ತಿಗೆ ನೋವು, ತಲೆ ನೋವು, ಭುಜ ನೋವು ಏನಾದರೂ ಪ್ರಾಬ್ಲಮ್ ಇದ್ದಿದ್ರೆ ನಿಮ್ಮ ಹತ್ತಿರದಲ್ಲಿರೋ ಆಯುರ್ವೇದ ಹಾಸ್ಪಿಟಲ್ಗೆ ನೀವು ಭೇಟಿ ಕೊಟ್ಟು ಅಲ್ಲಿರೋ ಪಂಚಕರ್ಮ ಸ್ಪೆಷಲಿಸ್ಟ್ ಹತ್ರ ನೀವು ಮಾತಾಡಿ ನಿಮ್ಮ ಪಂಚಕರ್ಮವನ್ನು ನೀವು ಮಾಡಿಸ್ಕೋಬಹುದು. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಉಪಯುಕ್ತವಾದ ಮಾಹಿತಿನ ನಾನು ಕೊಡ್ತಾ ಹೋಗ್ತೀನಿ. ಯಾವುದನ್ನು ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪದ್ರಲ್ಲಿ ಇರೋವಾಗಲೇ ನೀವು ಕ್ಯೂರ್ ಮಾಡ್ಕೊಳ್ಳಿ. ನಿಮ್ಗದು ದೊಡ್ಡ ಇಶ್ಯೂ ಅಂತ ಅನಿಸೋದೇ ಇಲ್ಲ. ಹೀಗೆ ಹೇಳಿದ್ನಲ್ಲ, ನನ್ನ ಕುತ್ತಿಗೆ ನೋವನ್ನು ನಾನು ಹೇಗೆ ಕಡಿಮೆ ಮಾಡಿಕೊಂಡೆ ಅಂತ ಹೇಳಿ. ತುಂಬ ಲೇಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನೆ ಹತ್ರ ಇರೋ ಅಥವಾ ನಿಮ್ಮ ಊರು ಸಮೀಪದಲ್ಲಿರೋ ಯಾವುದಾದ್ರೂ ನೀವು ಆಯುರ್ವೇದ ಹಾಸ್ಪಿಟಲ್ಗೆ, ಆಯುರ್ವೇದ ಡಾಕ್ಟರ್ಗೆ ನೀವು ಅದರಲ್ಲಿ ಪಂಚಕರ್ಮ ಸ್ಪೆಷಲಿಸ್ಟ್ ಅಂತ ಇರ್ತಾರೆ, ಅವರನ್ನು ನೀವು ಭೇಟಿಯಾಗಿ ನಿಮ್ಮ ಪ್ರಾಬ್ಲಮನ್ನು ಅಥವಾ ನಿಮ್ಗೇನೂ ಪ್ರಾಬ್ಲಮ್ ಇಲ್ಲ ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಏನಾದರೂ ಇರ್ಬೋದು, ಕುತ್ತಿಗೆ ನೋವು, ಮೊಣಕಾಲು ನೋವು, ಈ ಥರ ಏನೋ ಒಂದು ಪ್ರಾಬ್ಲಮ್ಸು, ಹೆಲ್ತ್ ಇಶ್ಯೂಸ್ ಸಣ್ಣ ಪುಟ್ಟದು ಇದ್ದೇ ಇರುತ್ತೆ. ಸೊ ನೀವು ನಿಮ್ಮ ಹತ್ತಿರದಲ್ಲಿರೋ ಆಯುರ್ವೇದ ಹಾಸ್ಪಿಟಲ್ಗೆ ನೀವು ಭೇಟಿಯಾಗಿ ನಿಮ್ಮ ಪಂಚಕರ್ಮ ಪದ್ಧತಿಯ ಮೂಲಕ ನಿಮ್ಮ ಎಲ್ಲ ನೋವುಗಳನ್ನು ನೀವು ಬಗೆಹರಿಸ್ಕೋಬಹುದು. ಪ್ಲೀಸ್ ನನ್ನ ವಿಡಿಯೋ ಲೈಕ್ ಆದರೆ ನನ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಉಪಯುಕ್ತವಾದ ಮಾಹಿತಿನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ.